ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಬಂಗಾಲ್ ಇಂಡಸ್ಟ್ರಿಲಾಸೆ ಡಾಬರುದು ಟ್ರೈಲರ್ ರಿಲೀಸ್ ಆಗಿದೆ ಆ್ಯಂಡ್ ಸೆಕೆಂಡ್ ಒಂದು ರಾಮಾಯಣ ಮೂವಿಲಾಸೆ ಪೋಸ್ಟರ್ ಏನು ಲೀಕ್ ಆಗಿಲ್ಲ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಂಗೆ ಪ್ರಭಾಸ್ ಗಾರು ಅಪ್ಕಮಿಂಗ್ ಮೂವಿ ಕಲ್ಕಿ ಮೂವಿ ಡೇಟ್ ಏನು ರಿಲೀಸ್ ಮಾಡಿಲ್ಲ ಪೋಸ್ಟರ್ ಸಂಗಟೆ. ಸೊ ಪೋಸ್ಟರ್ ಒಳಗೆ ತೊಡೆ ಮಂದಿ ಎಲ್ಲ ಥರ ಇದೇನಪ್ಪ ಡೂವಿನ್ ಅಪ್ಲೈ ನಮಗೆ ಅನಿಸ್ಲತ್ತ. ಡೂವಿನ್ ಪಾರ್ಟ್ ಒಳಗೆ ಹೀರೋಯಿನ್ ಕ್ಯಾರೆಕ್ಟರ್ ಏನಿತ್ತು, ಅವ್ರ ಹೇರ್ ಸ್ಟೈಲ್ ಏನಿತ್ತಲ್ಲ, ಸೊ ದೀಪಿಕಾ ಲುಕ್ನು ಅದೇ ನಮಗೆ ಅನಿಸ್ಲತ್ತ ಅಂತ ಅಲ್ಲತ್ತಾರ. ಬಟ್ ಐ ಹೋಪ್ ಕಲ್ಕಿ ಮೂವಿ ಏನು ಬೇರೆನೇ ಸ್ಟೋರಿ ಅದ. ಡೀಟೇಲಾಗಿ ಮಾತಾಡೋಕೆ ಪहिले ಅದ್ರ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಡಾಬರು ಟೈಲರ್ ನಾವು ಮಾತಾಡ್ಬೇಕಂದ್ರು ಟೈಲರ್ ಸಾಲಿಡ್ ಅದ ಬಾಸ್. ಯಾಕಂದ್ರೆ ಒಂದು ಇಮೋಷನಲ್ ನಮ್ಗೆ ಅನ್ಸ್ಲತ್ತದ, ಒಂದು ಕಷ್ಟ ನಮ್ಗೆ ಅನ್ಸ್ಲತ್ತದ ಆ ತಾಯಿ ಇದು. ಯಾಕಂದ್ರೆ ಸಣ್ಣಗಿಲಸ ಅವ್ನ ಮಗನಿಗೆ ಚೆಸ್ ಕಲಿಸ್ಬೇಕಂತ ಎಷ್ಟೋ ಕೋಶಿಶ್ ಮಾಡ್ಲತ್ತದ. ಸೊ ಇದೊಂದು ಪಾಯಿಂಟ್ ನನಗೆ ಟೈಲರ್ ಒಳಗೆ ಮುಟ್ಟ ಇಷ್ಟ ಆಗಿದೆ. ಇದು ಮೂವಿ ಓನ್ಲಿ ಬಂಗಾಲ್ದಾಗೆ ರಿಲೀಸ್ ಆಗ್ತದ, ಇನ್ನು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಮಾಡ್ಬೇಕು. ಯಾಕಂದ್ರೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು, ಯಾಕಂದ್ರೆ ಒಂದು ಸ್ಪೋರ್ಟ್ಸ್ ಮೇಲೆ ಮೂವಿ ಅದ. ಓಕೆನಾ, ಈಗ ಸ್ಪೋರ್ಟ್ಸ್ ಮೂವಿ ಅದ ನಮ್ಮ ದಿಮಾಗ್ನಾಗ ಒಂದೇ ಬರ್ತದೆ, ಓನ್ಲಿ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಆ್ಯಂಡ್ ಸೆಕೆಂಡ್ ಮಾತಾಡ್ಬೇಕಂದ್ರೆ ಫುಟ್ಬಾಲ್ ಬಗ್ಗೆದಾಗೆ ನನಗೂ ಗೊತ್ತಿದ್ದಿಲ್ಲ. ಯಾಕಂದ್ರೆ ಲಾಸ್ಟ್ ಅಜಯ್ ದೇವಗನ್ ಮೂವಿ ನೋಡಿದ್ದೀನಲ್ಲ, ಮೈದಾನ್ ಮೂವಿನೇ, ಅವಾಗೇ ನನಗೆ ಗೊತ್ತಾಯಿತು ನಮ್ಮ ಇಂಡಿಯನ್ ಫುಟ್ಬಾಲ್ನು ಗೋಲ್ಡ್ ಮೆಡಲ್ ಗೆದ್ದೆ ಅಂತ. ನನಗೂ ಗೊತ್ತಿದ್ದಿಲ್ಲ, ಅದು ಮೂವಿ ನೋಡಿದ್ಮೇಲೆ ನನಗೆ ಗೊತ್ತಾಗ್ಯದ. ಬಟ್ ಸೊ ಇದು ಮೂವಿ ಒಂದು ರಿಯಲ್ ಸ್ಟೋರಿ ಅಂತ ಅಲ್ಲತ್ತಾರ, ಬೆಂಗಾಲ್ದಾಗೆ ಅವ್ರ ರಿಯಲ್ ಸ್ಟೋರಿ ತೆಗೆದಂತ ಅಲ್ಲತ್ತಾರ. ಬಟ್ ನನಗಂದ್ರೆ ಗೊತ್ತಿದ್ದಿಲ್ಲ. ಬಟ್ ಟೈಲರ್ ನೋಡಿ ನಾನು ಶಾಕ್ ಆಗಿ, ಯಾವ ಥರ ಆವಾಗಿನ ಟೈಮ್ನಾಗ ಎಷ್ಟು ಕಷ್ಟ ಆಗಿತ್ತು. ಸಣ್ಣಗೆಲ್ಲ ಹೆಂಗೆ ಚೆಸ್ ಕಲಿತಾನಲ್ಲ, ಸ್ವಲ್ಪ ಏಜ್ ಆದಮೇಲೆ ಮತ್ತೆ ಬೇರೆ ಟ್ರ್ಯಾಕ್ನಾಗ ಹೋಗ್ತಾನೋ, ಅದೊಂದು ಪಾಯಿಂಟ್ ನಮಗೆ ಟೈಲರ್ ಒಳಗೆ ಅನಿಸ್ಲತ್ತ. ಅಂದ್ರೆ ಅವ್ನ ಲವ್ ಸ್ಟೋರಿ ಒಳಗೆ ಹೋಗ್ತಾನೆ, ಅದೊಂದು ಪಾಯಿಂಟ್ ಮೂವಿ ಒಳಗೂ ಟೈಲರ್ ಒಳಗೆ ತೋರಿಸೋದು. ಇದೊಂದು ಅವ್ರ ತಾತ ಇದ್ದಿರ್ಬೇಕು ಸಂಘಟನೆ ನಮಗೆ ಅನಿಸ್ಲ. ಯಾಕಂದ್ರೆ ಅವ್ರ ಫಾದರ್ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟು ಅವ್ನಿಗೆ ಫಾದರಿಗೆ ಸ್ವಲ್ಪ ಸಿಟ್ಟನ್ನು ಬರ್ಲತ್ತದ. ಯಾಕಂದ್ರೆ ಸಣ್ಣಗೆಲ್ಲಸ ಅವ್ನಿಗೆ ಪ್ರೆಷರ್ ಹಾಕ್ಲತ್ತದ ಆ ಚೆಸ್ ಒಳಗೆ ಅಂತ ಇದೊಂದು ಅನಿಸ್ಲತ್ತದ. ಬಟ್ ಟೈಲರ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ. ಟೈಲರ್ ಪೂರ ಎಡಿಟಿಂಗ್ ಚಲೋ ಮಾಡ್ಯಾರ. ಯಾಕಂದ್ರೆ ಸ್ಟೋರಿ ನಮಗೆ ಎಲ್ಲಿ ಪ್ರಿಡಿಕ್ಟ್ ಆಗಲಾಗ್ಯದ, ನಮಗೆ ಎಲ್ಲಿ ಅರ್ಥ ಆಗಲಾಗ್ಯದ. ಟೈಲರ್ ಆ ಥರ ಎಡಿಟಿಂಗ್ ಮಾಡ್ಯಾರ, ಇದೊಂದು ಪಾಯಿಂಟ್ ಪ್ಲಸ್ ಅಂತ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಂಪಲ್ ನನಗೆ ಅನ್ಸ್ಲತ್ತ. ಈ ಫಿಲ್ಮ್ನಲ್ಲಿ ಜಾಸ್ತಿ ಇಮೋಷ್ನಲ್ ಇರ್ತದೆ. ಯಾಕಂದ್ರೆ ಒಂದು ತಾಯಿದು ಎಷ್ಟು ಕಷ್ಟ ನಮಗೆ ಅನಿಸ್ಲದ. ಟೈಲರ್ ಒಳಗೆ ಸಾಲಿಡ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಥೋಡೆ ಬೂಸ್ ಬಂಪ್ಸ್ ಆಗೋಪ್ಲಿ ಫೀಲಿಂಗ್ ನಮಗೆ ಅನಿಸ್ಲತ್ತದ. ತಾಯಿ ಒಂದು ಮಗನ ಸಲಕ್ಕೆ ಎಷ್ಟು ಕಷ್ಟಪಡ್ಲತ್ತದ, ಇದು ಟೈಲರ್ ಒಳಗೆ ನಮಗೆ ಅನಿಸ್ಲತ್ತದ. ಬಟ್ ಅಲ್ಲಿದಲ್ಲೇ ನೋಡ್ಬೇಕಾದ್ರೆ ಇದು ಮೂವಿ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತದೆ, ಇದು ಮೂವಿ ಎಷ್ಟು ಲ್ಯಾಂಗ್ವೇಜ್ದಾಗ ರಿಲೀಸ್ ಆಗ್ತದೆ. ಐ ಹೋಪ್ ಎಲ್ಲ ಲ್ಯಾಂಗ್ವೇಜ್ದಾಗ ರಿಲೀಸ್ ಆಗ್ತದೆ, ಸ್ವಲ್ಪ ಇನ್ನೂ ಬೆಟರ್ ನನಗೆ ಅನಿಸ್ತದ. ಇದೊಂದು ಚೆಸ್ ಗೇಮ್ ಅದಲ್ಲ, ಇದು ಮೈಂಡ್ ಗೇಮ್ ಅದ. ಯಾಕಂದ್ರೆ ಮೈಂಡ್ ಫೋಕಸ್ ಇಟ್ಕಿದ್ರೆ ಚೆಸ್ ಗೇಮ್ ಮಾಡಬೇಕಾಗ್ತದೆ, ಅವಾಗ ಇದೆಲ್ಲ ಡೀಟೇಲ್ ನಮಗೆ ಗೊತ್ತಾಗ್ತದೆ. ಬಟ್ ನನಗೆ ಬಿಲ್ಕುಲ್ ಚೆಸ್ ಬರಲ್ಲ. ಫಸ್ಟ್ನೇ ಹೇಳಬೇಕಂದ್ರೆ ಮತ್ತೆ ಗೊತ್ತಿಲ್ಲ ಅಂತಂತೆಲ್ಲ. ಬಟ್ ನಾ ಟೈಲರ್ನ ಹೇಳತ್ತೆ ನನಗೆ ಸರಿಯಾಗಿ ಇಷ್ಟ ಆಗ್ಯದ. ಒಂದು ಸಾಲಿಡ್ ಪ್ರೆಸೆಂಟೇಷನ್ ಟೈಲರ್ ಹತ್ರ ಇಟ್ಟಾರ. ಇದು ಆ್ಯಂಡ್ ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ರಾಮಾಯಣ ಮೂವಿಲಾಸಿ ರಣಬೀರ್ ಕಪೂರ್ ಆ್ಯಂಡ್ ಸಾಯಿ ಪಲ್ಲವಿ ಏನು ಲುಕ್ ಪೋಸ್ಟರ್ ಲೀಕ್ ಆಗ್ಯವಲ್ಲ. ಯಾಕಂದ್ರೆ ರಾಮಾಯಣ ಮೂವಿ ನಾವು ನೋಡಿವಲ್ಲ ಫ್ರೆಂಡ್ಸ್, DD1ದಾಗ ಬರ್ತಿತ್ತು ಮೂವಿ. ಇನ್ನದು ನಮ್ಮ ದಿಮಾಕ್ನಾಗ ಅದೇ ಅದ, ಅದು ಲುಕ್ಕು ಅರುಣ್ ಗೋಯಲ್. ಬಟ್ ಇಲ್ಲಿ ರಣಬೀರ್ ಕಪೂರ್ ನಾವು ಮಾತಾಡ್ಬೇಕಂದ್ರೆ ಏನು ಪೋಸ್ಟರ್ ಲೀಕ್ ನಮಗೆ ಅನಿಸ್ಲತ್ತ. ಐ ಹೋಪ್ ಇನ್ನು ಕಾಸ್ಟ್ಯೂಮ್ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಯಾವ್ದನ್ನ ಒಂದು ಆ್ಯಡ್ ಬಂತಲ್ಲ, ಅದೇ ಥರ ನಾವು ಕಾಸ್ಟ್ಯೂಮ್ ಅನಿಸ್ತದೆಯಪ್ಪ. ದೊಡ್ಡ ಯಾವ್ದನ್ನ ಫೆಸ್ಟಿವಲ್ ಬಂತಂದ್ರು ಅದು ಆ್ಯಡ್ ಮಾಡ್ತಾರೆ ನೋಡ್ರಿ, ಅದೇ ಪ್ರೆಸೆಂಟೇಷನ್ ನನಗೆ ಅನಿಸ್ಲತ್ತದ. ಸೊ ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಅರುಣ್ ಗೋಯಲ್ದು ಮತ್ತು ಲಾರಾ ದತ್ತನು ಪೋಸ್ಟರ್ ರಿಲೀಸ್ ಆಗಿತ್ತಲ್ಲ. ಸೊ ಅದು ಪೋಸ್ಟರ್ ನಮಗೆ ಬೆಟರ್ ನಮಗೆ ಅನಿಸ್ತದ. ಬಟ್ ಇದು ಇನ್ನು ಲೀಕ್ ಆಗಿದೆಲ್ಲ. ಯಾಕಂದ್ರೆ ಪ್ರಾಪರ್ ವಿಜುವಲಿ ಅಲ್ಲಿ ನಮಗೆ ಬೆಟರ್ ಕ್ವಾಲಿಟಿದಾಗ ಫಸ್ಟ್ ಲುಕ್ ಅಫಿಷಿಯಲಿ ಪೋಸ್ಟರ್ ರಿಲೀಸ್ ಮಾಡ್ತಾರಲ್ಲ, ಅದನ್ನ ನೋಡ್ಬೇಕಾಗ್ತದ ಇವ್ರ ಲುಕ್ ಹೆಂಗೆ ಅನಿಸ್ಲತ್ತೆ. ಯಾಕಂದ್ರೆ ಕಾಸ್ಟ್ಯೂಮ್ ಅಂದ್ರಾಗ ಬಿಲ್ಕುಲ್ ಇಲ್ಲಿ ಏನು ಮ್ಯಾಚ್ ನಮಗೆ ಅನಿಸ್ಲಾಗ್ಯದ. ಅದು ಮುಖ ಪೂರ ಡಲ್ನೆಸ್ ಅನಿಸ್ಲತ್ತದ. ಯಾಕಂದ್ರೆ ರಾಮಾಯಣ ಮೇಲೆ ಮೂವಿ ಮಾಡ್ಲತ್ತಾರ, ಅದು ಗ್ಲೋ ಇರಬೇಕು ಮುಖ ಮೇಲೆ. ಇಲ್ಲಿ ಸಾಯಿ ಪಲ್ಲವಿ ಅಲ್ಲಿ ಮತ್ತು ರಣಬೀರ್ ಕಪೂರ್ ಅಲ್ಲಿ ಬಿಲ್ಕುಲ್ ಅದು ಲುಕ್ ನಮಗೆ ಅನಿಸಲಾಗ್ಯದ. ಐ ಹೋಪ್ ಇದು ಸೈಡ್ ಲಾಸ್ಟ್ ಲೀಕ್ ಆಗಿವಲ್ಲ. ಸೊ ಇನ್ನೂ ಬೆಟರ್ ಕ್ವಾಲಿಟಿದಾಗ ಅಫಿಷಿಯಲಿ ಪೋಸ್ಟರ್ ರಿಲೀಸ್ ಮಾಡಿದ್ರೆ ನಮಗೆ ಗೊತ್ತಾಗ್ತದ ಯಾವ ಥರ ಇವ್ರದ್ದು ಲುಕ್ ನಮಗೆ ಅನಿಸ್ಬೋದು. ವೇಟ್ ಮಾಡತ್ತೀವಿ. ಐ ಹೋಪ್ ಸ್ವಲ್ಪ ನಂಬಿಕೆನ ಇಟ್ಕೊಂಡ್ಕೊಂತೀವಿ. ಈಗ ಲಾಸ್ಟ್ ಆದಿ ಪುರುಷ್ ನೋಡಿಗೇಸಿ ಇನ್ನೂ ಅದು ದಿಮಾಕ್ಲಾಸ್ ಹೊರಗೆ ಹೋಗಲಾಗ್ಯದ. ಶ್ರೀರಾಮ್ ಪ್ರಭುಗೆ ಹಂಗು, ಸೀತಾಮಾಗ ಹಂಗು, ಹನುಮಂಜಿಗೆ ಹಂಗು, ರಾವಣಂಗು ಅದಂತಾಗ ಹೇಳೋದು ಇರೋತ್ತಿಲ್ಲ ಬಾಸ್. ಅದು ಏನು ಹೇಳ್ಬೇಕು, ಸೈಫ್ ಅಲಿ ಖಾನ್ಗೆ ಅದು ಲುಕ್ ಎಲ್ಲಿ ಮ್ಯಾಚ್ ಆಗಲಾಗಿತ್ತು. ಇದು ಮೂವಿ ಬರೋಕೈತೆ ಪೆಲೆ ಪೋಸ್ಟರೇ, ಮತ್ತು ಅದು ಮೂವಿ ಥಿಯೇಟ್ರ್ನಲ್ಲಿ ಹನುಮಂಜಿ ಸಲಕ್ಕೆ ಒಂದು ಸೀಟ್ ಬಿಡ್ತೀನಿ ಅಂತ ಓಂ ರಾವತ್ ಅಂದರು. ಓಕೆ, ಪೂರ ಥಿಯೇಟ್ರೇ ಖಾಲಿ ಮಾಡಿಬಿಟ್ರು ಅವ್ರು. ಯಾಕಂದ್ರೆ ಬಿಲ್ಕುಲ್ ಅವ್ರಿಗೆ ಇಷ್ಟ ಆಗಲಿಲ್ಲ ಮೂವಿದ್ರ ಮೇಲೆ. ನಂಬಿಕೆ ಇಟ್ಕೊಂಡು ಕುಂತೀವಿ. ಈಗ ನೋಡೋಣ ನಿತೀಶ್ ತಿವಾರಿ ಫಿಲ್ಮ್ಗೆ ಹೆಂಗೆ ಡೈರೆಕ್ಷನ್ ಮಾಡ್ತಾರೆ, ಹಂಗೆ ಹನುಮಾನ್ಜಿ ಲುಕ್ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಥರ ಹನುಮಾನ್ಜಿ ಲುಕ್ಕು ಸನಿ ದೇವಲ್ ಅಂತಲ್ಲ ಥರ. ಬಟ್ ಇನ್ನು ಅವ್ರದ್ದು ಏನು ಪೋಸ್ಟರ್ ಲೀಕ್ ಆಗಿಲ್ಲ. ತೋ ಲೀಕ್ ಆಗಬಾರ್ದು. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಇವೆಲ್ಲ ಲೀಕ್ ಆಗಬಾರ್ದು. ಯಾಕಂದ್ರೆ ಒಂದು ಸಸ್ಪೆನ್ಸ್ ಆಗಿಡ್ಬೇಕು. ಇದು ಮೂವಿ ಸಲಕ್ಕೆ ಎಲ್ಲೋ ಮಂದಿ ಪ್ರಪಂಚ ವೇಟ್ ಮಾಡ್ಲತ್ತದ ಇದು ಮೂವಿ ಸಲಕ್ಕೆ. ಯಾಕಂದ್ರೆ ರಾಮಾಯಣ ಮೂವಿ ಅಂದ್ರೆ ಸಿಂಪಲ್ ಮಾತಲ್ಲ, ಅದು ಭಕ್ತಿ ಲಾಸೆ ಆಗಲಿ, ಮತ್ತು ಅದು ಇಮೋಷ್ನಲ್ ಆಗಲಿ, ಮತ್ತು ಅವ್ರ
ಅಲ್ಲಿ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ತೋರಿಸ್ಬೇಕು. ಅವಾಗೆ ಒಂದು ನೋಡ್ಲಕ್ಕೂ ಎಲ್ಲೋಸ್ ಮಂದಿಗೆ ಫೀಲ್ ಅಪ್ಲೇನ ಅನಿಸ್ಬೇಕು, ರಾಮ್ ಕಾಣ್ಲತ್ತನ, ಸೀತಾ ಕಾಣ್ಲತ್ತನ, ಹನುಮಂಜಿ ಕಾಣ್ಲತ್ತನ, ನಮ್ಗೆ ಆ ಥರ. ಸೊ ಥರ್ಡ್ ಒನ್ ನಾವು ಮಾತಾಡಬೇಕಂದ್ರೆ ನಮ್ಮ ಕನ್ನಡ ಸೂಪರ್ ಸ್ಟಾರ್ ಯಶ್ ಬಗ್ಗೆದಾಗ ಈ ಫಿಲ್ಮ್ ಕೋ ಪ್ರೊಡ್ಯೂಸರ್ನೂ ಅರ. ಸೊ ಈ ಫಿಲ್ಮ್ನಲ್ಲಿ ಒಂದು ರಾವಣ್ ರೋಲ್ ಪ್ಲೇ ಮಾಡ್ಲತ್ತಾರ. ಐ ಹೋಪ್ ಅವ್ರ ಲುಕ್ ರಿವೀಲ್ ಆಗ್ಬಿಡ್ದು, ಯಾಕಂದ್ರೆ ಅದು ಆಫಿಷಿಯಲಿ ರಿಲೀಸ್ ಆದಾಗೆ ಅವಾಗೆ ಗೊತ್ತಾಗಬೇಕು ಇದು ಹೆಂಗೆ ಲುಕ್ನಾಗ ಪ್ರೆಸೆಂಟೇಷನ್ ಕಾಣ್ತಾರಂತ. ಸೊ ಸ್ವಲ್ಪ ನಂಬಿಕೆನೇ ಅದ, ಸ್ವಲ್ಪ ಪ್ರೊಡ್ಯೂಸರ್ನು ಇವ್ರು ಆರಲ್ಲ. ಸೊ ಅವ್ರಿಗೆ ದಿಮಾಕ್ನಾಗ ಇರ್ತದೆ, ಯಾಕಂದ್ರೆ ರಾಮಾಯಣ ಮೂವಿ ಹೆಂಗೆ ಪ್ರೆಸೆಂಟೇಷನ್ ಕೊಡಬೇಕು. ಯಾಕಂದ್ರೆ ಈ ಫಿಲ್ಮ್ನಲ್ಲಿ ಸಮೇತ ಅರುಣ್ ಗೋಯಲ್ನು ಸರ್ ಅರ. ಸೊ ಅವ್ರು ನೋಡ್ಬೇಕಂತ ಈ ಫಿಲ್ಮಲ್ಲಿ ಅವ್ರು ಹೆಂಗೆ ಪರ್ಫಾರ್ಮೆನ್ಸ್ ಇರ್ತದೆ. ಫಸ್ಟ್ ಶ್ರೀರಾಮ್ ಪ್ರಭು ರೋಲ್ ಪ್ಲೇ ಮಾಡಿದ್ಮೇಲೆ ಹಿಂಗೆ ಸೆಕೆಂಡ್ ಒನ್ ಇಲ್ಲಿ ಶ್ರೀರಾಮ್ ಪ್ರಭು ಫಾದರ್ ರೋಲ್ ಪ್ಲೇ ಮಾಡ್ಲತ್ತಾರ. ಸೊ ಇಲ್ಲಿ ಆ್ಯಕ್ಟರಲ್ಲಿ ಕೋ ಪ್ರೊಡ್ಯೂಸರಲ್ಲಿ ಮತ್ತು ಡೈರೆಕ್ಟರಲ್ಲಿ ಸ್ವಲ್ಪ ನಂಬಿಕೆ ಅದ. ಯಾಕಂದ್ರೆ ಲಾಸ್ಟ್ ಓಂ ರಾವತ್ ಅಪ್ಲೆ ಆದಿಪುರುಷ ಆಗ್ಬಾರ್ದು, ಇದೊಂದು ಪಾಯಿಂಟ್ ನಾವು ಫಸ್ಟ್ ಹೇಳ್ತೀನಿ. ಥರ್ಡ್ ಒನ್ ನಾವು ಮಾತಾಡ್ಬೇಕಂದ್ರೆ ಪ್ರಭಾಸ್ ಗಾರು ಅಪ್ಕಮಿಂಗ್ ಮೂವಿ ಕಲ್ಕಿ ಮೂವಿ. ಈ ಕಲ್ಕಿ ಮೂವಿ ಪೋಸ್ಟರ್ ಏನು ರಿಲೀಸ್ ಆಗಿತ್ತಲ್ಲ, ತೋ ನನಗೆ ಒಂದು ಪಾಯಿಂಟ್ ನನಗೆ ಅನಿಸಿತು, ಇದೇನಪ್ಪ ದೀಪಿಕಾ ಪಾಡುಕು ಡೂಯಿನ್ ಪಾರ್ಟ್ ಒಳಗೆ ಹೀರೋಯಿನ್ ಇದ್ದಾಳಲ್ಲ ಅದೇ ಲುಕ್ ಹೇರ್ ನಮಗೆ ಅನಿಸಿತ್ತು. ಐ ಹೋಪ್ ಆ ಕಲ್ಕಿ ಮೂವಿ ಒಂದು ಬೇರೆನೇ ಮೈಥಾಲಜಿ ಮೇಲೆ ಪೂರ ಸ್ಟೋರಿ ಅದ. ಅಶ್ವತ್ಥಾಮಗೆ ಏನು ರಿವೀಲ್ ಮಾಡಿದ್ರಲ್ಲ ಅಮಿತಾಬ್ ಬಚ್ಚನ್ ಗೆಟಪ್ನಾಗೆ, ಅದು ಸಾಲಿಡ್ ಇತ್ತು ಬಾಸ್. ಅದು ನೋಡ್ಲಿಕ್ಕೆ ಒಂದು ಬೂಸ್ ಬಂಪ್ಸ್ ಆಗ್ಲೇ ಶಾಕಿಂಗ್ ಮೂಮೆಂಟ್ ಇತ್ತು. ಯಾಕಂದ್ರೆ ಅದು ಶಿವಲಿಂಗ್ ಮೇಲೆ ಒಂದೊಂದು ಡ್ರಾಪ್ ನೀರು ಬೀಳತ್ತೀವಿ, ಸಡನ್ಲಿ ಸ್ಟಾಪ್ ಆಗ್ತದ. ಮತ್ತು ಐ ಆಮ್ ರಾಯ, ನೀ ಪೇರೆಂಟಿ ಈಗ ಅವತಾರ್ ಬಂತು, ಈಗೆಲ್ಲ ಪ್ರಪಂಚ ಖತಮ್ ಆಗ್ಲಕ್ಕೆ ಬಂತು. ಯಾಕಂದ್ರೆ ಭೂಮಿ ಮೇಲೆ ನೀರೇ ಇಲ್ಲ, ಎಲ್ಲ ಸಿಕ್ಕಲ್ಲ, ಎಲ್ಲ ಮಣ್ಣೆ ಅದ. ಇದೊಂದು ಪಾಯಿಂಟ್ ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟ. ಬಟ್ ನಾವು ಇನ್ನೊಂದು ಮಾತಾಡ್ಬೇಕಂದ್ರೆ ಕಲ್ಕಿ ಮೂವಿ ಒಳಗೆ ಅಶ್ವತ್ಥಾಮಗೂ 3 ಕಣ್ಣಿರ್ತ, ಒಂದು ಕಣ್ಣು ಇದ್ದಿಲ್ಲ ಅವನಿಗೆ, ತೊಗೊಂಡ್ಬಿಟ್ರು. ಅವಾಗೆ ಶ್ರೀಕೃಷ್ಣ ಭಗವಾನ್ ಕಿತ್ಕೊಂಡ್ಬಿಟ್ರಿ. ಬಟ್ ಇಲ್ಲಿ ಅಂತ ಅವನಿಗೆ ಕಣ್ಣು ಕಾಣ್ಲತ್ತದ, ಅದು ಕಣ್ಣು ಎಲ್ಲೇಸ್ ಬಂದದ. ಮತ್ತು ಅನ್ಸಲ್ಲ ನಾಗಶ್ವಿನ್ ಅದ್ರಲ್ಲ, ಇದೊಂದು ಪ್ರೆಸೆಂಟೇಷನ್ ಅವ್ರು ಕೊಟ್ಟಾರ. ಬಟ್ ನೋಡಮ್ ಹೆಂಗೆ ಅವ್ರು ಈ ಫಿಲ್ಮ್ ಸ್ಟೋರಿ ಹೆಂಗೆ ತೋರಿಸದ. ಇದು ಡೂಯಿನ್ ಅಲ್ಲ ಬಾಸ್, ಯಾಕಂದ್ರೆ ಒಂದು ಪೋಸ್ಟರ್ ರಿಲೀಸ್ ಮಾಡ್ಯಾರ. ಪಾರ್ಟ್ 1 ಅಲ್ಲಿ ಪಾರ್ಟ್ 2 ನೋಡಿಲ್ಲ, OTTದಾಗ ರಿಲೀಸ್ ಆಗಿದೆ. ಅದನ್ನ ನೋಡ್ಲಿಕ್ಕೆ ಕ್ವಶನ್ ಮಾಡ್ತೀನಿ ಹೆಂಗೆ ಇದು ಪೋಸ್ಟರ್ ಬಗ್ಗೆದಾಗಲಿ ಮತ್ತು ಡೂಯಿನ್ ಪಾರ್ಟ್ ಒಳಗೆ ಏನು ಆದ. ಯಾಕಂದ್ರೆ ಅದ್ರೊಳಗೂ ಒಂದು ಒಬ್ಬ ಬಡ್ತಾನ, ಒಬ್ಬ ಪೂರ ಪ್ರಪಂಚಗಂತ ಈ ಥರ ಒಂದು ಪ್ರೆಸೆಂಟೇಷನ್ ಅಂತ ಕೊಟ್ಟಿರು. ಸೊ ಇಲ್ಲಿ ತನಕ ನನಗೆ ಅರ್ಥ ಆಗ್ಯದ ಇದು ಪೋಸ್ಟರ್ ನೋಡಿಗಿಸಿ. ಸೊ ಮೂವಿ ನೋಡಿದ್ಮೇಲೆ ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ, ಡೂಯಿನ್ ಪಾರ್ಟ್ ಒಳಗೆ ಏನು ಸ್ಟೋರಿ ಇತ್ತು, ಫಸ್ಟ್ ಪಾರ್ಟ್ ಒಳಗೆ ಏನು ಸ್ಟೋರಿ ಇತ್ತು ಅಂತ. ಸೊ ವೇಟಿಂಗ್ ಇದನ್ನು ಡೂಯಿನ್ ಪಾರ್ಟ್ ನೋಡಿಗಿಸಿ ಮತ್ತು ನೆಕ್ಸ್ಟ್ ಅಪ್ಡೇಟ್ನ ಕೊಡ್ಲಿಕ್ಕೆ ಕ್ವಶನ್ ಮಾಡ್ತೀನಿ. ಈ ಫಸ್ಟ್ ಒಳಗೆ ಹೆಂಗೆ ಪ್ರೆಸೆಂಟೇಷನ್ ಇತ್ತು ಹಂಗೆ ಸ್ವಲ್ಪ ನಮಗೆ ಸಿಮಿಲಾರಿಟಿ ಅಪ್ಲೈ ಅನ್ನಿಸ್ತದೆ. ಯಾಕಂದ್ರೆ ಫಸ್ಟ್ ಒಳಗೂ ದೀಪಿಕಾ ಪಾಡುಕು ಏನು ಹೇರ್ ಸ್ಟೈಲ್ ನಮಗೆ ಅನಿಸ್ಲತ್ತದಲ್ಲ, ಅಲ್ಲೊಂದು ಪಾಯಿಂಟ್ ನನಗೆ ಅನ್ಸದ. ಹಂಗೆ ಅವತಾರ್ ಬೇಕು, ಜೇಮ್ಸ್ ಗನ್ ಆ್ಯಕ್ಷನ್ ಮಾಡಿದ್ರು. ಅವಾಗೆ ಅಂದ್ರು ಅವರು, ನಾ ಇದು ಪೂರ ಇನ್ಸ್ಪಿರೇಷನ್ ಶ್ರೀಕೃಷ್ಣ ಭಗವಾನ್ ಲಾಸಿ ತೊಗೊಂಡ್ಗಿಸಿ ನಾ ಮಾಡೀನಿ. ಯಾಕಂದ್ರೆ ಅವ್ರು ನಾ ಅವತಾರ್ ಮೂವಿ ಮಾಡ್ಲಿಕ್ಕೆ ಕಾರಣ ಇವ್ರದ್ದು ಇನ್ಸ್ಪಿರೇಷನ್ ತೊಗೊಂಡ್ಗಿಸಿ ನಾ ಮಾಡೀನಿ ಅಂತಂದನು. ಐ ಹೋಪ್ ಇಲ್ಲಿ ತನಕ ನಂಗೆ ಡೀಟೇಲ್ ಅರ್ಥ ಆಗ್ಯದ. ಸೊ ನೋಡಮ್ ಇದಕ್ಕೆ ಡೂಯಿನ್ ಪಾರ್ಟ್ ನೋಡಿಗಿಸಿ ಇದು ಕಲ್ಕಿ ಮೂವಿದೇನು ಪೋಸ್ಟರ್ ರಿಲೀಸ್ ಆಗಿಲ್ಲ, ಸ್ವಲ್ಪ ಸಿಮಿಲಾರಿಟಿ ಕಾಣ್ತದೆ, ಏನು ಚೇಂಜಸ್ ಇರ್ಬೋದು. ನೀವು ಡಾಬ್ರು ಟೇಲರ್ ನೋಡಿಗಿಸಿ ನಿಮಗೆ ಹೆಂಗೆ ಅನ್ಸದ ಮತ್ತು ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಟೇಕ್ ಕೇರ್, ಏನು ಬೈ. রাস্তায় রাস্তায় ঘুরছে গো।